ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಲೇಬರ್ ಕಾರ್ಡ್ನ ಸ್ಕಾಲರ್ಶಿಪ್ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇಲ್ಲ, ಗೂಗಲಲ್ಲಿ ಸರ್ಚ್ ಕೊಡಿ ಲೇಬರ್ ಸ್ಕಾಲರ್ಶಿಪ್ 2024 ಅಂತ ಹಾಕಿದ್ರೆ ಸಾಕು ಬರುತ್ತೆ. ಈ ಥರ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇಲ್ಲ ಈ ವೆಬ್ಸೈಟ್ ಓಪನ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನೆಕ್ಸ್ಟ್ ನನ್ನ ಹೊಸ ವಿಡಿಯೋ ನಿಮಗೆ ಫಸ್ಟಾಗಿ ಶೋ ಆಗುತ್ತೆ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಅಲ್ಲೇ ಕೆಳಗಡೆ ಬಂದರೆ ಸ್ಟೂಡೆಂಟ್ ಲಾಗಿನ್ ಅಂತ ನೋಡ್ತಾ ಇರ್ಬೋದು. ಆ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಇಲ್ಲಿ ಲಾಗಿನ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಇಲ್ಲ ಅಂತಂದರೆ ಮೇಲೆ ನೀವು ನೋಡ್ಬೋದು ರಿಜಿಸ್ಟ್ರೇಷನ್ ಅಂತ ಇದೆ. ಆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀವಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಇಲ್ಲಿ ಓಪನ್ ಆಗುತ್ತೆ. ಇಮೇಲ್ ID ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮತ್ತು ಪರಿಶೀಲನೆಗಾಗಿ ವಿಧಾನ ಕೇಳುತ್ತೆ. ಮೊಬೈಲ್ ನಂಬರ್ ಕೊಡ್ತೀರೋ ಇಲ್ಲ ಇಮೇಲ್ IDನಾದರೂ ಕೊಡಬಹುದು. ನಾನು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡ್ಕೊತೀನಿ, ಯಾಕೆಂದರೆ ಅದಕ್ಕೆ OTP ಹೋಗುತ್ತೆ. 6 ನಂಬರ್ಸ್ OTP ನೀವು ಯಾವ ಸೆಲೆಕ್ಟ್ ಮಾಡ್ಕೊತಿದ್ದೋ ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಪಾಸ್ವರ್ಡು ಇಲ್ಲಿ ಕೊಡಬೇಕಾಗತ್ತೆ. 2 ಸಲ ಕೊಡಬೇಕು ಪಾಸ್ವರ್ಡ್ನ. ನೀವು ಯಾವ ರೀತಿ ಕೊಡಬೇಕು ಅಂದರೆ ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ಸ್ ಇರಬೇಕು, ನಂಬರ್ಸ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಎಲ್ಲನೂ ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ ಟೈಪ್ ಮಾಡಿ ಕೆಳಗಡೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದಿಲ್ಲ ಅದ್ರ ಮೇಲೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕೊಡಬೇಕು. ಕೊಟ್ಟಿದ ತಕ್ಷಣ ನೋಡ್ತಾ ಇಲ್ಲ ನೆಕ್ಸ್ಟ್ ಪೇಜಲ್ಲಿ ವೆರಿಫಿಕೇಷನ್ ಕೋಡ್ ಬಂದಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ವೆರಿಫಿಕೇಷನ್ ಕೋಡ್ 6 ನಂಬರ್ಸ್ OTP ಹೋಗಿರುತ್ತೆ. ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಆಯಿತು ಅಂತ ಅಂದ್ಬಿಟ್ಟು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ. ಇದಾದಮೇಲೆ ನೆಕ್ಸ್ಟು ನೀವಿಲ್ಲಿ ಮೊಬೈಲ್ ನಂಬರ್ ಕೊಟ್ಟು ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ನ ಹಾಕ್ಬಿಟ್ಟು ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. ಲಾಗಿನ್ ಆಗಿದ ತಕ್ಷಣ ನೋಡ್ಬೋದು ಸ್ಟೂಡೆಂಟ್ ಸೆಕ್ಯೂರಿಟಿ ಕ್ವೆಶನ್ ಅಂತ ಇದೆ. ಇದು ಓನರ್ನ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಕ್ವೆಶನ್ಸ್ ಇದ್ದಾವೆ. ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೋದಾಗುತ್ತೆ. ಇಲ್ಲಿ ನಾನು ನಿಕ್ ನೇಮ್ ಸೆಲೆಕ್ಟ್ ಮಾಡ್ಕೊತಾಯಿನಿ. ಸೆಲೆಕ್ಟ್ ಮಾಡ್ಕೊಂಡು ನಿಕ್ ನೇಮ್ ಕೊಡ್ತಾಯಿನಿ. ನೀವು ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಕೊಡ್ಬೋದು. ಆನ್ಸರ್ ಕೊಟ್ಟು ಇಲ್ಲಿ ಸಬ್ಮಿಟ್ ಇದೆಯಲ್ಲ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು, ಇಮೇಲ್ ID, ಮೊಬೈಲ್ ನಂಬರು, ನೇಮು ಎಲ್ಲ ಓಪನ್ ಆಗುತ್ತೆ. ಚೇಂಜ್ ಪಾಸ್ವರ್ಡ್ ಬೇಕಾ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮೇಲೆ ಇಲ್ಲಿ ನೋಡ್ಬೋದು ಸೇವ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಹೋಗುತ್ತೆ. ಇವಾಗ ನೆಕ್ಸ್ಟ್ ನೋಡ್ತಾ ಇಲ್ಲ ಈ ಪೇಜಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಹಾಗೆ ಕೆಳಗಡೆ ಬಂದ ನೋಡ್ಬೋದು ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಕೇಳ್ತಾರೆ, ವಿದ್ಯಾರ್ಥಿ ವಿವರಗಳು ಅಂತ ಅಂದ್ಬಿಟ್ಟು ಸ್ಟೂಡೆಂಟ್ ನೇಮ್ ಹಾಕಬೇಕು, ಸ್ಟೂಡೆಂಟ್ ಮೊಬೈಲ್ ನಂಬರ್ ಹಾಕಬೇಕು, ಸ್ಟೂಡೆಂಟ್ ಇಲ್ಲಾಂದರೆ ಪೇರೆಂಟ್ಸ್ದಾದ್ರು ಹಾಕ್ಬೋದು, ಮೊಬೈಲ್ ನಂಬರ್ ಹಾಕಬೇಕು, ತಂದೆ ತಾಯಿ ಹೆಸರನ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಯಾವ ಜೆಂಡರ್ ಅಂತ ಅಂದ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ, ಮೇಲೋ ಫೀಮೇಲೋ ಅಂತ ಹಾಕ್ಬಿಟ್ಟು. ಅದಾದಮೇಲೆ ಕೆಳಗಡೆ ನಿಮ್ಮ ಅಂಚೆ ವಿಳಾಸ, ನಿಮ್ಮ ಅಡ್ರೆಸ್ನ ಹಾಕಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ಹಾಕ್ಬೋದು, ಇಲ್ಲ ಪ್ರೆಸೆಂಟ್ ಅಡ್ರೆಸ್ ಇದೆ ಪ್ರೆಸೆಂಟ್ ಅಡ್ರೆಸ್ನ ಪಿನ್ ಕೋಡ್ ಸಮೇತ ಅಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ನೋಡ್ತಾ ಇರಲ್ಲ ಪ್ರಸ್ತುತ ಸಂಸ್ಥೆಯ ವಿವರಗಳು ಅಂತ ಇದೆ, ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಯಾವ ಡಿಸ್ಟ್ರಿಕ್ಕು, ಯಾವ ತಾಲೂಕು ಮತ್ತು ಪಿನ್ ಕೋಡ್ ಅಂತ ಹಾಕಿದ್ರೆ ಆ ಏರಿಯಾದಲ್ಲಿ ಯಾವೆಲ್ಲ ಸ್ಕೂಲ್ಸ್ ಎಲ್ಲ ಇರುತ್ತೋ ಸೆಲೆಕ್ಟ್ ಆಗಿ ಅಲ್ಲಿ ತೋರಿಸುತ್ತೆ. ಆ ಸ್ಕೂಲ್ನ ಇನ್ಸ್ಟಿಟ್ಯೂಟ್ನ ನೀವು ಅಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ಸ್ಕೂಲು ಏನು ಗ್ರ್ಯಾಜುಯೇಷನ್ ಮಾಡ್ತಿದೆ ಅಂತ ಕೂಡ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇಲ್ಲ ಕೆಳಗಡೆ ಇಲ್ಲಿ ಹೈಸ್ಕೂಲ್ ಓದ್ತಾ ಇರೋ, PU ಓದ್ತಾ ಇರೋ, ಇಲ್ಲ ಗ್ರ್ಯಾಜುಯೇಷನ್ ಮಾಡ್ತಾ ಇರೋ ಎಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಇಲ್ಲಿ ಕೋಡ್ ಕೂಡ ಹಾಕಬೇಕಾಗತ್ತೆ. ಇಲ್ಲಿ ಹೈಸ್ಕೂಲ್ ಹಾಕಿರೋದ್ರಿಂದ 10th ಸ್ಟ್ಯಾಂಡರ್ಡ್ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೀವು ಸೇರಿದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಆಗಿದ್ದರೆ ನೀವು ಎಸ್ ಅಂತ ಕೊಟ್ಟರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ JPG ಫಾರ್ಮೇಟಲ್ಲಿ 500 KB ಒಳಗಡೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. JPG ಆಗಿರ್ಬೋದು, ಇಲ್ಲ PDF ಆಗಿರ್ಬೋದು. ಇಲ್ಲ ಅಂದರೆ ಅವಶ್ಯಕತೆ ಇರೋದಿಲ್ಲ. ಎಸ್ ಅಂತ ಅಂದಾಗ ನೋಡ್ತಾ ಇರ್ಬೋದು ಅಲ್ಲೇ ತೋರಿಸಿದರೆ 500 KB ಅಂದರೆ 512 ಇದೆ KB ಒಳಗಡೆ. PDF ಫಾರ್ಮೇಟು ಇಲ್ಲ JPG ಫಾರ್ಮೇಟಲ್ಲಿ ನೀವು ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಫೈಲ್ನ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೋಡ್ನ ಅಲ್ಲೇ ಹಾಕಬೇಕಾಗುತ್ತೆ. ಅಂದರೆ ರಿಜಿಸ್ಟರ್ ನಂಬರ್ನ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಕ್ಯಾಟಗರಿ ಕೇಳ್ತಾ ಇದೆ, ಎಸ್ ಸಿನೋ ಇಲ್ಲಾಂದ್ರೆ ಎಸ್ ಟಿನೋ ಅಂತ ಕೇಳ್ತಾ ಇದೆ. ನೀವು ಮೇಲೆ ಎಸ್ ಹಾಕಿರೋದ್ರಿಂದ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅಂತ ಕೇಳುತ್ತೆ. ಎಸ್ ಸಿ ಪರಿಶಿಷ್ಟ ಜಾತಿಗೆ ಸೇರ್ತೀರಾ, ಪರಿಶಿಷ್ಟ ಪಂಗಡಕ್ಕೆ ಸೇರ್ತೀರಾ ಅಂತ ಅಂದ್ಬಿಟ್ಟು ಪರಿಶಿಷ್ಟ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ಕೆಳಗಡೆ ಎಂಟರ್ ಯುವರ್ ಪ್ರೀವಿಯಸ್ ಇಯರ್ ಕ್ಲಾಸ್ ಆ್ಯಂಡ್ ಮಾರ್ಕ್ಸ್ ಅಂತ ಇದೆ. ಅಂದರೆ ಇಂದಿನ ವರ್ಷ ಏನು ಓದಿರೋ ಆ ವರ್ಷದ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ತುಂಬಿ ಅಂತ ತೋರಿಸ್ತಾ ಇದೆ. SLC ಓದ್ತಾ ಇದೆ 9th ಸ್ಟ್ಯಾಂಡರ್ಡ್ ಹಾಕಬೇಕಾಗುತ್ತೆ, +1 ಓದ್ತಾ ಇದೆ ಅಂದರೆ PU ಓದ್ತಾ ಇದೆ 10th ಸ್ಟ್ಯಾಂಡರ್ಡ್ ಹಾಕಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಏನು ಓದ್ತಾ ಇದೆ ಅಂತ ಅಲ್ಲಿ ಹಾಕಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಟೋಟಲ್ ಪರ್ಸೆಂಟೇಜ್ನ ಇಲ್ಲಿ ಹಾಕಬೇಕಾಗುತ್ತೆ. ಪರ್ಸೆಂಟೇಜು ಹಾಕ್ಬಿಟ್ಟು ಕೆಳಗಡೆ ನೀವು ನೋಡ್ಬೋದು ಸೆಲೆಕ್ಟ್ ಯುವರ್ ಮಾರ್ಕ್ಸ್ ಕಾರ್ಡ್ ಟೈಪ್ ಅಂತ ಕೇಳ್ತಾರೆ. ಇಯರಲ್ಲಿ ಇದೆಯೋ ಸೆಮಿಸ್ಟರ್ ವೈಸಲ್ಲಿ ಇದೆಯೋ ಅಂತ ಅಂದ್ಬಿಟ್ಟು ನಾನು ಇಯರಲ್ಲಿ ಸೆಲೆಕ್ಟ್ ಮಾಡ್ಕೊತಾ. ಇಯರಲ್ಲಿ ಸೆಲೆಕ್ಟ್ ಆದಮೇಲೆ ನಿಮ್ಮ ನೀವೇನು ಮಾರ್ಕ್ಸ್ ಕಾರ್ಡ್ ಇರುತ್ತೋ ಆ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಸೇಮ್ 512 KB ಒಳಗಡೆ JPG ಎಲ್ಲ PDF ಫಾರ್ಮೆಟಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಏನು ಆಧಾರ್ ಕಾರ್ಡ್ ಇರುತ್ತೆ ನಿಮ್ಮ ಆಧಾರ್ ಕಾರ್ಡ್ನ ಅಲ್ಲಿ ಆಧಾರ್ ನಂಬರ್ನ ಹಾಕ್ಬಿಟ್ಟು ನೆಕ್ಸ್ಟು ಆಧಾರ್ ಕಾರ್ಡ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ಯಾರು ಸ್ಟೂಡೆಂಟ್ ಇದೆಯೋ ಸ್ಟೂಡೆಂಟ್ ಆಧಾರ್ ಕಾರ್ಡ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲ ಸೇಮ್ ಅಷ್ಟೇ PDF ಫಾರ್ಮೆಟಲ್ಲಿ ಇಲ್ಲ JPG ಫಾರ್ಮೆಟಲ್ಲಿ 512 ಅಂದರೆ 512 KB ಒಳಗಡೆ ಇರಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ಕೂಡ ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ತಂದೆ ಫಸ್ಟ್ ಕೇಳ್ತಾ ಇರೋದು ತಂದೆ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ಪಕ್ಕದಲ್ಲಿ ಫೈಲ್ ಅಂತ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನಿಮ್ಮ ತಂದೆ ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ತಾಯಿ ಆಧಾರ್ ಕಾರ್ಡು ಕೂಡ ಕೇಳ್ತಾ ಇದ್ದಾರೆ. ತಾಯಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಅಪ್ಲೋಡ್ ಫೈಲ್ ಇದೆಯಲ್ಲ ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ತಾಯಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಮುಂಚೆನೇ ಪ್ರತಿಯೊಂದು ಆಧಾರ್ ಕಾರ್ಡ್ನ ಮತ್ತು ನೀವೇನು ಓದಿತ್ತಿರೋ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ನ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ ತಕ್ಷಣ ಫಿಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದಾದಮೇಲೆ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಬ್ಯಾಂಕ್ ಪಾಸ್ಬುಕ್ ಕೇಳ್ತಾ ಇದೆ. ಯಾವ ಸ್ಟೂಡೆಂಟ್ದು ಇರುತ್ತೆ ಸ್ಟೂಡೆಂಟ್ದಾದ್ರು ಕೊಡ್ಬೋದು ಇಲ್ಲ ಪೇರೆಂಟ್ಸ್ದಾದ್ರು ಕೊಡ್ಬೋದು. ನೋಡ್ತಾ ಇರ್ಬೋದು ಅಲ್ಲಿ ಆಪ್ಷನ್ಸ್ ಕೂಡ ಇದೆ. ಪೇರೆಂಟ್ಸ್ದಾದ್ರು ಕೊಡ್ಬೋದು, ಸ್ಟೂಡೆಂಟ್ದಾದ್ರು ಕೊಡ್ಬೋದು. ಬ್ಯಾಂಕ್ ಅಕೌಂಟ್ ಖಾತೆನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ ಅವ್ರದ್ದೇ ಡೀಟೇಲಾಗಿ ಕರೆಕ್ಟಾಗಿರಬೇಕಾಗುತ್ತೆ. ಇಲ್ಲಿ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡರ್ ಯಾವುದು ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿದೆ, ಅಕೌಂಟ್ ಹೋಲ್ಡರ್ ಯಾವುದು ಸೆಲೆಕ್ಟ್ ಮಾಡಿರೋ ಅಕೌಂಟ್ ಹೋಲ್ಡರ್ ನೇಮ್ ಕೊಡಬೇಕಾಗುತ್ತೆ. ಅದಾದಮೇಲೆ ಯಾವ ಬ್ಯಾಂಕ್ ಹೆಸರು ಕೊಡಬೇಕು ಮತ್ತು ಬ್ರ್ಯಾಂಚ್ ನೇಮು ಎಲ್ಲಿ ನಿಮ್ಮ ಬ್ರ್ಯಾಂಚ್ ಇರೋದು ಅಂತ ಅಂದ್ಬಿಟ್ಟು ಹಾಕಬೇಕಾಗುತ್ತೆ. IFSC ನಂಬರ್ ಕೋಡ್ ಹಾಕಬೇಕಾಗುತ್ತೆ. ಅದಾದಮೇಲೆ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ಅಕೌಂಟ್ ನಂಬರ್ ಹಾಕಿದ್ಮೇಲೆ ಕೆಳಗಡೆ ಅದದ್ದು ಕೂಡ ಅಷ್ಟೇ ನೀವು PDF ಫೈಲ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾಸ್ಬುಕ್ ಡೀಟೇಲ್ಸ್ ಮತ್ತು PDF ಫೈಲ್ನ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಬಂದರೆ ಇಂಡಸ್ಟ್ರಿ ಡೀಟೇಲ್ಸ್ ಅಂತ ಬರುತ್ತೆ. ಅಂದರೆ ಉದ್ಯಮದ ವಿವರಗಳು ಅಂತ. ಉದ್ಯೋಗದಾರರು ಯಾರು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಾಯಿನೋ ತಂದೆನೋ ಕೆಲಸ ಮಾಡ್ತಾ ಇರೋದು ಅಂತ ಹಾಕಬೇಕಾಗುತ್ತೆ. ಇಬ್ಬರು ಕೆಲಸ ಮಾಡ್ತಾರೆ, ಯಾರೋ ಒಬ್ಬರಿಗೆ ಹಾಕಬಹುದು. ಯಾವ ಕಂಪನಿಯಲ್ಲಿ ಅವರೇ ಕೊಟ್ಟಿರ್ತಾರೆ ಮಾಡಬಹುದು ಅಂತ ಅವರು ಅಪ್ಲೈ ಮಾಡಬಹುದು ಇಲ್ಲಿ. ಅದಾದಮೇಲೆ ಇಲ್ಲಿ ಯಾರು ಗಾರ್ಡಿಯನ್ ಹೆಸರೇನು ಅಂತ ಕೇಳ್ತಾರೆ. ಗಾರ್ಡಿಯನ್ ಹೆಸರು ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ ಫಾದರ್ ಮದರ್ ಅಂತ ಅವ್ರ ಹೆಸರು ಹಾಕಬೇಕಾಗುತ್ತೆ. ಮತ್ತು ಮಂತ್ಲಿ ಸ್ಯಾಲ್ರಿ ಅವ್ರಿಗೆ ಎಷ್ಟು ಬರ್ತಾ ಇದೆ ಮಂತ್ಲಿ ಆಗಿ ಅಂತ ಅಂದ್ಬಿಟ್ಟು ಅಲ್ಲಿ ಆಪ್ಷನ್ ಇರುತ್ತಲ್ವ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಸ್ಯಾಲ್ರಿ ಎಷ್ಟು ಬರ್ತದೆ ಮಂತ್ಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ ಅಂತ ಕೇಳ್ತಾ ಇದೆ. ಏನು ಸಂಬಂಧ ನೀವು ಈ ಮಗುಗೆ ಅಂತ ಕೇಳ್ತಾ ಇದೆ. ತಂದೆನೋ ತಾಯಿನೋ ಅದೇ ತಾತನೋ ಅಜ್ಜಿನೋ ಏನಾದರೂ ಆಗಿರ್ಬೋದು, ಅಕ್ಕನ ಭಾವನೋ ಏನಿದೆಯೋ ನಿಮ್ಮ ರಿಲೇಷನ್ಶಿಪ್ ಅದು ಅಲ್ಲಿ ಹಾಕಬೇಕಾಗುತ್ತೆ. ಅಲ್ಲಿ ಹಾಕಾದ್ಮೇಲೆ ಪಿನ್ ಕೋಡ್ ನೀವು ಕಂಪನಿ ಯಾವ ಏರಿಯಾದಲ್ಲಿದೆಯೋ ಆ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ. ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಮತ್ತು ತಾಲೂಕು ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ. ಡಿಸ್ಟಿಕ್ಕು ಮತ್ತು ತಾಲೂಕು ಅಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಏರಿಯಾದಲ್ಲಿರೋ ಅಂಥ ಕಂಪನಿಗಳೆಲ್ಲ ಇಲ್ಲಿ ತೋರಿಸುತ್ತೆ. ಅದರಲ್ಲಿ ನಿಮ್ಮ ಕಂಪನಿ ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಂಪನಿ ಸೆಲೆಕ್ಟ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ ಲಾಸ್ಟ್ ಮಂತ್ದು ಪೇಮೆಂಟ್ ಸ್ಲಿಪ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ PDF ಫೈಲಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು PDF ಆಗಲಿ JPG ಫಾರ್ಮೆಟಲ್ಲಾಗಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಫೈಲ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಫೈಲು ನೀವೇನು ಕೊಡ್ತೀರೋ ಅಪ್ಲೋಡ್ ಮಾಡಬೇಕಾದ್ರೆ. ಅದಾದಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು ಅಬೋ ಇನ್ಫಾರ್ಮೇಷನ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇದೆಯಲ್ಲ ಚಿಕ್ಕ ಬಾಕ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಡಬೇಕಾಗತ್ತೆ. ಒಂದ್ಸಲಿ ವೆರಿಫೈ ಮಾಡ್ಕೊಂಡು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಕರೆಕ್ಟಾಗಿ ನೀವು ಡೀಟೇಲ್ ಎಲ್ಲ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡಿ. ಇಲ್ಲ ಅಂದರೆ ಒಂದ್ಸಲಿ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಆಗಿದ ತಕ್ಷಣ ಮತ್ತೆ ಇನ್ನೊಂದ್ಸಲಿ ನೀವು ವೆರಿಫೈ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ನಂದು ಕರೆಕ್ಟಾಗಿರೋದಕ್ಕೋಸ್ಕರ ನಾನು ಅಪ್ಲೈ ಕೊಟ್ಟೆ. ಎಲ್ಲ ಕೊಟ್ಟಾದ್ಮೇಲೆ ನೋಡ್ತಾ ಇರ್ಬೋದು ನಿಮ್ಮ ಪ್ರತಿಯೊಂದು ಡೀಟೇಲು ಇಲ್ಲಿ ನೀವೇನೇನೆಲ್ಲ ಅಪ್ಲೈ ಮಾಡಿರ್ತೀರಿ ಅದೆಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಮತ್ತು ಪ್ರತಿಯೊಂದು ಅಪ್ಲೋಡ್ ಆಗಿರೋವಂಥ ಫೈಲು ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ
ಚೇಂಜ್ ಮಾಡೋ ಆಪ್ಷನ್ನು ಇಲ್ಲಿರೋದಿಲ್ಲ. ನೀವು ಆಲ್ರೆಡಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಚೇಂಜಸ್ ಏನಿದೆ ಚೇಂಜಸ್ ಮಾಡ್ಬೋದು. ನೀವು ಫೈಲ್ ಅಪ್ಲೋಡ್ ಮಾಡಿರೋ ಫೈಲು ಕೂಡ ಅಷ್ಟೇ ಕರೆಕ್ಟಾಗಿದೆಯೋ ಇಲ್ಲ ಅದ್ರ ಬದಲು ಮಾಡಿ ಅಂತ ನೋಡ್ಕೊಂಡು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂದ್ಕೊತೀನಿ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಯಾವ ರೀತಿ ಆನ್ಲೈನಲ್ಲೇ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿನಿ ಸ್ಟೆಪ್ ಬೈ ಸ್ಟೆಪ್. ಯೂಸ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.